ನೈಟ್ 10-11 ಗಂಟೆವರೆಗೂ ಹೊಡಿತೀವಿ. ಅಲ್ಲಿಂದ ನಮ್ಗೆ 1,500 2,000 ದಿನಕ್ಕೆ 1,500 ಅಂದ್ರೆ ನಿಮ್ ಖರ್ಚು ಇಲ್ವಲ್ಲ ಇದ್ರಲ್ಲಿ? ಚಾರ್ಜಿಂಗ್ ಏನಿಲ್ಲ ನಮ್ಗೆ. 160 ಹೋಗುತ್ತಾ? ಅಂದ್ರೆ ನಿಮಗೆ ಈಗ 1 ತಿಂಗಳಿಂದ ಮಾಡ್ತಾ ಇದ್ರಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದೆ, ತಗೋಬಹುದು ಅಂತ? ತಗೋಬಹುದು ಸರ್, ಆರಾಮಾಗಿ ತಗೋಬಹುದು. ರೆಸ್ಟ್ನು ಸಿಗುತ್ತೆ ಸರ್. ಯಾಕೋ ಮಗ ಹಿಂಗ್ ಕೂತ್ಕೊಂಡಿದ್ಯಾ? ಕೆಲಸ ಇಲ್ಲ, ಏನಿಲ್ಲ, ಡ್ಯೂಟಿ ಇಲ್ಲ. ಹೌದಾ? 3 ವೀಲರ್ ಡಿಎಲ್ ಇದೆ ಹತ್ರ? ಆಯ್ತಾ? ಬಾಂಗಾರೆ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್. ನಮ್ಮ ಹೆಸರು ಭರತ್ ಅಂತ ಹೇಳಿ, ಫೈನ್ ಮೊಬಿಲಿಟಿ ಇಂದ. ನಿಮ್ಮ ಹೆಸರು? ಗಜಾನಂದ್ ಅಂತ ಹೇಳಿ. ಓಕೆ. ಸರ್, ಯಾವ ರೀತಿ ಗಾಡಿಗಳೆಲ್ಲ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಬಂದು ಪ್ಯಾಸೆಂಜರ್ ಆಟೋ ಇದೆ, ಗೂಡ್ಸ್ ಆಟೋನು ಕೂಡ ಇದೆ. ಎರಡು ಕೂಡ ರೆಂಟೆಡ್ ಮಾಡೆಲ್ ಕೊಡ್ತೀವಿ. ಇದು ಪ್ಯಾಸೆಂಜರ್ ಆಟೋ ಬಂದು ನಿಮ್ಗೆ 5,000 ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ. ಮನೆಗೆ ಗಾಡಿ ಕೂಡ ಕೊಡ್ತೀವಿ. 500 ರೂಪೀಸ್ ರೆಂಟೆಡ್ ಇರುತ್ತೆ. ಪ್ರತಿದಿನ 500 ರೂಪಾಯಿ ಕಟ್ಟಬೇಕು? ಹೌದು. ಎಷ್ಟು? 5,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. ಒರಿಜಿನಲ್ ಡಿಎಲ್ ಕೊಡ್ಬೇಕು. ಅದು ರಿಫಂಡಬಲ್ ಸರ್? ರಿಫಂಡಬಲ್. ಲಾಸ್ಟ್ ಅಲ್ಲಿ ಜಾಬ್ ಬಿಡ್ಬೇಕಾದ್ರೆ ರಿಫಂಡಬಲ್ ಆಗುತ್ತೆ. ಓಕೆ. ಆ ಡಿಎಲ್ ಏನೇನ್ ಬೇಕಾಗುತ್ತೆ ನಿಮ್ಗೆ? ಈಗ ನಾನೇ ಒಬ್ಬ ಡ್ರೈವರ್ ಬರ್ತೀನಿ, ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ ಬೇಕಾಗುತ್ತೆ? ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಡಿಎಲ್ ಇದ್ರೆ ನಾವು ಗಾಡಿ ಕೊಡ್ತೀವಿ ಮನೆಗೆ. ಓಕೆ. ಈಗ 3 ವೀಲರ್ ಡಿಎಲ್ ಇದ್ರೆ ಆಯ್ತು? ಹೌದು. ಓಕೆ ಸರ್. ಮತ್ತೆ ಏನೇನಿಲ್ಲ ಸರ್, ವರ್ಕಿಂಗ್ ಅವರ್ಸ್? ವರ್ಕಿಂಗ್ ಅವರ್ಸ್ ಬಂದು ಮಾರ್ನಿಂಗ್ 9 ಇಂದ ಸ್ಟಾರ್ಟ್ ಆಗುತ್ತೆ. 10 ಅವರ್ಸ್ ಡ್ಯೂಟಿ ಮಾಡ್ಕೋಬಹುದು. ಡೈಲಿ ರಿಸ್ಟ್ರಿಕ್ಷನ್ ಇದೆಯಾ? ಇಷ್ಟು ವರ್ಷ ಇಷ್ಟು ಅವರ್ ಮಾಡ್ಬೇಕು, ಇಷ್ಟು ಅವರ್ ಮಾಡ್ಬೇಕು ಅಂತ? ಇಲ್ಲ, 10 ಅವರ್ಸ್ ಮೇಲೆ ರೆಸ್ಟ್ ಬೇಕಾದ್ರೂ ಮಾಡ್ಕೋಬಹುದು. ಅವ್ರ ಅರ್ನಿಂಗ್ಸ್ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾನು 12 ಅವರ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು. ಅರ್ನಿಂಗ್ ಜಾಸ್ತಿ ಬೇಕು, ನಾನು ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಇದರಲ್ಲಿ ಯಾವ ರೀತಿ ಸರ್, ನಾನು ಈಗ ಜಾಯ್ನಿಂಗ್ ಆಗದೆ ಹೇಗಾಗ್ಬೇಕು ನಾನು? ನಮ್ಮದು ಫೈನ್ ಫೀಲ್ಡ್ ಅಂತ ಹ್ಯಾಪ್ ಇರುತ್ತೆ, ಇನ್ಸ್ಟಾಲ್ ಮಾಡ್ಕೋಬೇಕು. ಆಫೀಸ್ HSR ಆಫೀಸ್ ಇರುತ್ತೆ, ವಿಸಿಟ್ ಮಾಡೋರು ಅಲ್ಲೇ ವೆಹಿಕಲ್ ನಾವು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಟ್ರೈನಿಂಗ್ ಏನಾದ್ರು ಅವೈಲೇಬಲ್ ಇರುತ್ತೆ ಹೆಂಗೆ ಸರ್? ಡ್ರೈವಿಂಗ್ ಗೊತ್ತಿದ್ರೆ ಸಾಕು, ಹ್ಯಾಪ್ ಅಲ್ಲಿ ನಮ್ ಟ್ರೈನಿಂಗ್ ಎಲ್ಲ ಒಂದೇ ಇದ್ ಮಾಡ್ಕೊಡ್ತೇವೆ. ಓಕೆ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇವಾಗ ನಾನು 3 ವೀಲರ್ ಡಿಎಲ್ ಇದೆ, ಅಕಸ್ಮಾತ್ ನಾನು ಏನ್ ಮಾಡ್ಲಿ, ನಾನೀಗ ಗಾಡಿ ತಗೊಳಕ್ ಆಗ್ತಾ ಇಲ್ಲ ಅನ್ನೋರು ಇದ್ರಲ್ಲಿ ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ವೀಕ್ಲಿ ಪೇಮೆಂಟ್ ಅಂದ್ರೆ ಇದು ರೆಂಟೆಡ್. ನಿಮ್ಗೆ ಎಷ್ಟು ಸರ್ ಇದು? 500 ರೂಪೀಸ್. ದಿನಕ್ಕೆ 500 ರೂಪಾಯಿ ಇಲ್ಲಿ ರೆಂಟ್ ಕೊಟ್ರೆ ಆಯ್ತು, ನಾವ್ ಎಷ್ಟು ಬೇಕಾದ್ರೂ ದುಡ್ಕೋಬಹುದು. ಸರ್, ನಿಮ್ಮ ಹತ್ರ ಇರೋ ಡ್ರೈವರ್ಸ್ ಎಷ್ಟು ಅರ್ನ್ ಮಾಡ್ತಾ ಇದಾರೆ? ಆಲ್ಮೋಸ್ಟ್ 2,000 to 3,000 ಆರಾಮಾಗಿ ಅರ್ನಿಂಗ್ಸ್ ಮಾಡ್ತಾ ಇದಾರೆ ಪರ್ ಡೇ. 2 to 3 ಅರ್ನಿಂಗ್ ಮಾಡ್ತಾ ಇದಾರೆ. ಅದ್ರಲ್ಲಿ 500 ರೂಪಾಯಿ ಏನೋ ರೆಂಟ್ ಕೊಟ್ರೆ ಆರಾಮಾಗಿ ಅವ್ರು ಮಿಕ್ಕಿದ ಅವರೇ ತಗೊಂಡ್ ಹೋಗ್ತಾರೆ. 2,500. ಓಕೆ. ಅಂದ್ರೆ ಮನೆಗೆ ತಗೊಂಡ್ ಹೋಗ್ಬೋದು ಅಥವಾ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಓಕೆ. ಅದ್ರ ಜೊತೆಗೆ ನಿಮ್ಗೆ ಏನು ಗೂಡ್ಸ್ ಆಟೋ ಕೂಡ ಇದೆ? ಗೂಡ್ಸ್ ಆಟೋನು ಕೂಡ ಇದೆ. ಬನ್ನಿ ನೋಡೋಣ ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈಗ ನೀವೇನ್ ನೋಡ್ತಾ ಇದ್ರಿ ಇದೆಲ್ಲ ಸರ್? ಇದೆ ಗೂಡ್ಸ್ ಆಟೋ. ಓಕೆ. ಇದ್ರಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಸರ್? ಇದು ಬಂದು 3,000 ಡೆಪಾಸಿಟ್ ಇರುತ್ತೆ. 800 ರೂಪೀಸ್ ರೆಂಟೆಡ್ ಇರುತ್ತೆ. ಇದು ಕೂಡ ರಿಫಂಡಬಲ್? ಹೌದು. ಅವ್ರ ಜಾಬ್ ಇಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ರಿಫಂಡ್ ಆಗುತ್ತೆ. ಓಕೆ. ಇದು ಯಾವ ರೀತಿ ಸರ್? ಕಂಪ್ನಿಗೆ ಯಾವ ರೀತಿ ಅಟ್ಯಾಚ್ಮೆಂಟ್? ಬೇರೆ ಬೇರೆ ನಿಮ್ಗೆ ವೆಂಡರ್ ಯಾವ ರೀತಿ ಸರ್? ವೆಂಡರ್ ನಮ್ದು 14 to 15 ವೆಂಡರ್ಸ್ ಇದೆ. ಅವ್ರಿಗೆ ನಿಯರ್ ಬೈ ಯಾವ್ದಾಗುತ್ತೆ ಅದನ್ನ ನೋಡ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಜಾಬ್. ಅಂದ್ರೆ ಇವಾಗ ನಮ್ಮ ಮನೆ ಸರ್ ಯಶವಂತಪುರ ಸೈಡ್ ಮನೆ ಇದೆ, ಅಲ್ಲೇ ನಿಯರ್ ಬೈ ವೆಂಡರ್ಸ್ ಗಳಿದಾವೆ. ನಮ್ಮ ತುಂಬಾ ವೆಂಡರ್ಸ್ ಗಳಿದಾವೆ ಬೆಂಗಳೂರಲ್ಲಿ, ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಅಂದ್ರೆ ಇವಾಗ ಗ್ರೋಸರಿ ಆಗಿರ್ಬೋದು, ಅದೇ ರೀತಿ ಪ್ಯಾಕೇಜ್ ಡೆಲಿವರಿ ಆಗಿರ್ಬೋದು? ಹೌದು. ಓಕೆ ಓಕೆ. ಇದರಲ್ಲಿ ಅರ್ನಿಂಗ್ಸ್ ಸರ್ ಎಷ್ಟಾಗ್ಬೋದು ಅಂತ? ಅರ್ನಿಂಗ್ಸ್ 3,000 to 4,000 ಆಗುತ್ತೆ ಆರಾಮಾಗಿ. ದಿನಕ್ಕೆ 3,000 to 4,000 ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೋಬಹುದು. ಓಕೆ. ಅಂದ್ರೆ ಇವಾಗ ಸರ್ ನೀವು ರೆಂಟ್ ಕೊಟ್ಬಿಡ್ತೀರಲ್ಲ? ಹೌದು. ರೆಂಟ್ ಕೊಟ್ರೆ ನಮ್ಗೆ ಏನ್ ರಿಸ್ಟ್ರಿಕ್ಷನ್ ಏನಿಲ್ವಾ? ಅಂದ್ರೆ ಇಷ್ಟವರೆ ವರ್ಕ್ ಮಾಡ್ಬೇಕು, ಅಷ್ಟವರೆ ವರ್ಕ್ ಮಾಡ್ಬೇಕು ಅಂತ ಟೈಮಿಂಗ್ಸ್ ಏನಿರಲ್ಲ. ಅಂದ್ರೆ ಸರ್ ಈಗ ಹೆಂಗೆ ಅಂದ್ರೆ ಈಗೇನಂದ್ರೆ ಈಗ ನಾನು ಬೆಳಿಗ್ಗೆ 10 ಗಂಟೆಗೆ ನಾನು ಸ್ಟಾರ್ಟ್ ಮಾಡಲ್ಲ, 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ನೀವು ಅರ್ನಿಂಗ್ಸ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್. ಓಕೆ. ಅಂದ್ರೆ ನನಗೆ ಜಾಸ್ತಿ ಅರ್ನಿಂಗ್ಸ್ ಬೇಕು ಅಂದ್ರೆ ನಾನು ಜಾಸ್ತಿ ಮಾಡ್ಲೇಬೇಕು. ಹೌದು. ಇಲ್ಲ ಮಾಡಲ್ಲ ಅಂದ್ರೆ ಬಿಡು, ನೀವು ರೆಂಟ್ ಕಟ್ಟಲೇಬೇಕಾಗತ್ತೆ. ಓಕೆ ಓಕೆ. ಇದರಲ್ಲಿ ಆರಾಮಾಗಿ ವರ್ಕ್ ಮಾಡ್ಕೊಂಡಿರ್ಬೋದು, ಆರಾಮಾಗಿ ವರ್ಕ್ ಮಾಡಬಹುದು. ಸರ್, ಈಗ ವರ್ಕಿಂಗ್ ಹೆಂಗೆ ಸರ್? ತಿಂಗಳ ಪೂರ್ತಿ ಮಾಡ್ಬೇಕಾ ಹೆಂಗೆ ಸರ್? 26 ಡೇಸ್ ವರ್ಕ್ ಇರುತ್ತೆ. 4 ಡೇಸ್ ಲೀವ್ ಇರುತ್ತೆ. ಅಕಸ್ಮಾತ್ 2 ಸಂಡೇಸ್ ಮಾಡ್ಕೋಬಹುದು. 2 ಸಂಡೇಸ್ ರೆಂಟ್ ಏನಿರಲ್ಲ, ಫ್ರೀ ಆಗಿ ಅರ್ನಿಂಗ್ಸ್ ಕೂಡ ಕೊಡ್ತೀವಿ. ಅರ್ನಿಂಗ್ಸ್ ಬೇಕಾದ್ರೆ ಮಾಡ್ಕೋಬಹುದು ಆರಾಮಾಗಿ. 2 ಸಂಡೇಸ್ ವೀಕ್ ಆಫ್ ತಗೋಬಹುದು. ಓಕೆ ಓಕೆ ಓಕೆ. ಸ್ನೇಹಿತರೆ, ಕೇಳ್ಕೊಂಡ್ರಲ್ಲ ಏನಪ್ಪಾ ಅಂದ್ರೆ ಈ ಗೂಡ್ಸ್ ಆಟೋ ಬಂದ್ಬಿಟ್ಟು ನಿಮ್ಗೆ ಗ್ರೋಸರಿ ಡೆಲಿವರಿ ಇರುತ್ತೆ, ಅದೇ ರೀತಿ ಪ್ಯಾಕೇಜ್ ಡೆಲಿವರಿ ಇರುತ್ತೆ. ನಿಮ್ಗೆ 800 ರೂಪೀಸ್ ನಿಮ್ಗೆ ಇದು ರೆಂಟ್ ಇರುತ್ತೆ. ಅದೇ ರೀತಿ 3,000 to 4,000 ವರೆಗೂ ನೀವು ಅರ್ನ್ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ನೀವು 10 ಗಂಟೆಗಾದ್ರೂ ಮಾಡಿ, 12 ಗಂಟೆಗಾದ್ರೂ ಮಾಡಿ, ನಿಮ್ಗೆ ಆರಾಮಾಗಿ ನೀವು ಕೆಲಸನ ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ 26 ಡೇಸ್ ವರ್ಕಿಂಗ್ ಇದೆ. 4 ದಿನ ನಿಮ್ಗೆ ಲೀವ್ ಸಿಗುತ್ತೆ. ಅದರಲ್ಲಿ 2 ದಿನ ವರ್ಕ್ ಮಾಡಿದ್ರೆ ನಿಮ್ಗೆ 800 ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ? ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಪ್ಯಾಸೆಂಜರ್ ಆಟೋ. ನಿಮ್ಗೆ ಏನಪ್ಪಾ ಅಂದ್ರೆ 500 ರೂಪಾಯಿ ಇದಕ್ಕೆ ರೆಂಟು. ಇದಕ್ಕೆ 2,000 ಇಂದ 3,000 ವರೆಗೂ ಅರ್ನ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನಂದ್ರೆ ಡಿಎಲ್
DL ಅದೇ ರೀತಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ನಾರ್ಮಲ್ ಆಗಿ ಇದ್ದೇ ಇರ್ತವೆ. ಇದನ್ನಿದ್ರೆ ನೀವು ಕೂಡ ಬನ್ನಿ. ಇವಾಗ ಏನ್ ನಂಬರ್ ಕಾಣ್ತಾ ಇದಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ಬೇಗ. ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಅದೇ ರೀತಿ ಏನಂದ್ರೆ ಇವಾಗ ಆಟೋ ತಗೊಳಕ್ ಅಷ್ಟು ದುಡ್ಡಿಲ್ಲ, ಇಷ್ಟು ದುಡ್ಡಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ರ, ಬನ್ನಿ ಫಸ್ಟ್ ಇಲ್ಲಿ ಕೆಲಸ ಮಾಡಿ. ಇವಾಗ ನಮ್ ಜೊತೆ ಡ್ರೈವರ್ಸ್ ಇದ್ದಾರೆ, ಅವ್ರು ಮಾತಾಡ್ತಾರ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ನಾಗರಾಜ್. ತಮ್ಮ ಹೆಸರು? ಮಂಜು ಅಂತ. ಮಂಜು. ಇಲ್ಲಿ ಎಷ್ಟು ವರ್ಷದಿಂದ ಮಾಡತ್ತಾರೆ ಪೈನ್ ಬ್ಯಾಗ್? ಸರ್ ನಾನು ಇವಾಗ 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಮಾಡತ್ತಾರೆ. ಹೆಂಗ ಅನ್ಸುತ್ತೆ? ಸರಿಯಾಗಿ ಅನ್ಸ್ತೈತೆ ಸರ್, ಎಲ್ಲ ಒಳ್ಳೆ ಇದೆ, ದುಡಿಬಹುದು. ಚಾರ್ಜಿಂಗ್ ಅವ್ರದೇ ಫ್ರೀ ಇದೆ, ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ. ನಮ್ಗೆ ಏನೇ ಮಧ್ಯದಲ್ಲಿ ಒಂದ್ ಗಾಡಿ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ಲಿ ಅವರೇ ಫೋನ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತಾರೆ. ಪೈ ಮೊಬಿಲಿಟಿ ಮಾಡೋದು ನಿಮ್ಗೆ ಇಷ್ಟ ಆಗಿದೆ? ಇಷ್ಟ ಆಗಿದೆ. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಇಲ್ಲಿ ಮಾಡತ್ತೀವಿ ಅಂತ? ಅಂದ್ರೆ ಇದು ನಮ್ ಫ್ರೆಂಡ್ ಮುಖಾಂತರ ನನ್ಗೆ ಗೊತ್ತಾಗಿದ್ದು. ಬಸವ ಅಂತ ಹೇಳಿ ಅವ್ನು ಮಾಡ್ತಿದ್ದ ಇಲ್ಲಿ. ಅವ್ನ ಏನೋ ಒಂದ್ ಕಾರಣದಿಂದ ಬಿಟ್ರೆ ಅವಾಗಿಂದ ಅವನ್ ಪರಿಚಯದಿಂದ ನನ್ಗೆ ಇಲ್ಲಿ ಕೆಲಸ ಸಿಕ್ಕಿದೆ. ಈಗ ಆಲ್ಮೋಸ್ಟ್ ನೀವ್ ಎಷ್ಟು ಅವರ್ ಮಾಡ್ತೀರಿ, ಎಷ್ಟು ಅರ್ನ್ ಮಾಡ್ತೀರಿ? ನಾವು ಅಂದ್ರೆ ಬೆಳಗ್ಗೆ ಒಂದು 7 ಗಂಟೆಗೆ ತೆಗಿತೀವಿ. 7 ಗಂಟೆಯಿಂದ ಒಂದು 12 ಗಂಟೆ 1 ಗಂಟೆವರೆಗೂ ಹೊಡಿತೀವಿ. ಆವಾಗ ಆಮೇಲೆ ಮಧ್ಯಾಹ್ನ ಏನ್ ಆರ್ಡರ್ ಇರಲ್ಲ, ಪೀಕ್ ಅವರ್ ಮುಗ್ದೋಗಿರುತ್ತೆ. ಆಮೇಲೆ ಬಂದು ಚಾರ್ಜ್ ಹಾಕೊಂತೀವಿ. ಚಾರ್ಜ್ ಹಾಕೊಂಡು 4 ಗಂಟೆ 5 ಗಂಟೆಗೆ ತೆಗಿತೀವಿ. ಅಲ್ಲಿಂದ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಪೀಕ್ ಅವರ್ ನೀವು ಅಷ್ಟೇ ಹೊಡಿಯೋದು? ಪೀಕ್ ಅವರ್ ಅಷ್ಟೇ ಹೊಡಿಯೋದು. ನೈಟ್ 10-11 ಗಂಟೆವರೆಗೂ ಹೊಡಿತೀವಿ. ಅಲ್ಲಿಂದ ನಮ್ಗೆ 1,500 2,000 ದಿನಕ್ಕೆ 1,500 ಅಂದ್ರೆ ನಿಮ್ಗೆ ಖರ್ಚು ಇಲ್ವಲ್ಲ ಇದ್ರಲ್ಲಿ? ಚಾರ್ಜಿಂಗ್ ಏನಿಲ್ಲ ನಮ್ಗೆ. ಆರಾಮಾಗಿ ಗಾಡಿನ ಮನೆಗೆ ತಗೊಂಡ್ ಹೋಗ್ಬೋದು. ಮನೆಗೆ ತಗೊಂಡ್ ಹೋಗ್ಬೋದು. ಇಲ್ಲಾಂದ್ರೆ ಇಲ್ಲೇ ಹಚ್ಬಿಟ್ಟು ನಾವು ಮನೆಗೆ ಹೋಗಿ ಬಂದು ತಿರ್ಗಾ ಬೆಳಗ್ಗೆನೂ ಮಾಡ್ಕೋಬಹುದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಲ್ಲಿ? ನ್ಯೂ ಜಾಯ್ನಿಂಗ್. ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಸರ್, ಗಾಡಿ ಮಾತ್ರ ಗಾಡಿನ ಮೈಲೇಜ್ ಚೆನ್ನಾಗಿದೆ. ಒಂದ್ ಟೈಮ್ ಚಾರ್ಜ್ ಮಾಡಿದ್ರೆ 160 ಕಿಲೋಮೀಟರ್ ಕೊಡುತ್ತೆ. 160 ಹೋಗುತ್ತಾ? 160 ಕಿಲೋಮೀಟರ್ ಕಂಪಲ್ಸರಿ ಕೊಡುತ್ತೆ. ಗಾಡಿ ಏನ್ ಟೆಂಪರೇಚರ್ ಇಶ್ಯೂ ಬರಲ್ಲ. ಗಾಡಿ ಮಾತ್ರ ಚೆನ್ನಾಗಿ ಪಿಕಪ್ ಇದೆ, ಆರಾಮಾಗಿ ಮಾಡ್ಬೋದು ಸರ್. 2,000 ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. 2,000 ಆರಾಮಾಗಿ ಮಾಡ್ಬೋದು. ಅಂದ್ರೆ ನಿಮ್ಗೆ ಈಗ 1 ತಿಂಗಳಿಂದ ಮಾಡ್ತಾ ಇದ್ರಾ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದೆ, ತಗೋಬಹುದು ಅಂತ? ತಗೋಬಹುದು ಸರ್, ಆರಾಮಾಗಿ ತಗೋಬಹುದು. ರೆಸ್ಟ್ ಸಿಗುತ್ತೆ ಸರ್. 2 hours ಅವಾಗ ಪೀಕ್ ಅವರ್ ಮುಗಿದ್ಮೇಲೆ ಬಂದ್ಬಿಟ್ಟು ಚಾರ್ಜ್ ಹಾಕಿ 2 hours ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೋದು ಸರ್. ಇವಾಗ 4 ಗಂಟೆಯಿಂದ ಓಕೆ, ಆರಾಮಾಗಿ ನೀವು ಪೀಕ್ ಅವರ್ಸ್ ಆರಾಮಾಗಿ ಹೊಡ್ಕೋಬಹುದು. ಪೀಕ್ ಅವರ್ಸ್ ಅಲ್ಲಿ ಆರಾಮಾಗಿ ಹೊಡ್ಕೋಬಹುದು. ಓಕೆ. ಈಗ ರೆಂಟ್ ಇದೆ, ನಿಮ್ಗೆ ತೊಂದರೆ ಇಲ್ಲ? ಆರಾಮಾಗಿ ಏನು ತೊಂದರೆ ಇಲ್ಲ ನಮ್ಗೆ, ಆರಾಮಾಗಿ ಹೊಡ್ಕೋಬಹುದು, ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.